ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ನೈಟ್ DC ಅವರು ಅಫಿಷಿಯಲ್ ಆಗಿ ಒಂದು ಪೋಸ್ಟರ್ನ ಹಾಕ್ತಾರೆ, ಕ್ಯಾಪ್ಟನ್ ಅನೌನ್ಸ್ ಮಾಡ್ತಾ ಇದೀವಿ ಅಂತ. ಆದ್ರೆ ಯಾವುದೇ ರೀತಿ ಕ್ಯಾಪ್ಟನ್ ಅನೌನ್ಸ್ ಮಾಡಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಇವತ್ತು ಬೆಳಗ್ಗೆ ಅಫಿಷಿಯಲ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಅವರ ಕ್ಯಾಪ್ಟನ್ ಅನೌನ್ಸ್ ಮಾಡ್ತಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ನ್ಯೂ ಕ್ಯಾಪ್ಟನ್ ಫಾರ್ ಅಕ್ಷರ್ ಪಟೇಲ್ ಅಂತ ತುಂಬಾ ರೂಮರ್ಸ್ ಗಳು ಸಹ ಬಂದಿತ್ತು. ಆದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಅಕ್ಷರ್ ಪಟೇಲ್ ಗಿಂತ ಮೇನ್ ಅಪ್ರೋಚ್ ಮಾಡಿದ್ದು ಅಂದ್ರೆ KL ರಾಹುಲ್ ಅವ್ರಿಗೆ. KL ರಾಹುಲ್ ಅವರು ತುಂಬಾ ವರ್ಷಗಳಿಂದ ತುಂಬಾ ಫ್ರಾಂಚೈಸಿಗಳಿಗೆ ಕ್ಯಾಪ್ಟನ್ಶಿಪ್ ನ ನಿಭಾಯಿಸಿದ್ದಾರೆ, ಹಾಗೆ ಅನುಭವವುಳ್ಳ ಕ್ಯಾಪ್ಟನ್. ಅದಕ್ಕೋಸ್ಕರ ಅವ್ರಿಗೆ ಕ್ಯಾಪ್ಟನ್ ನ ನಿಭಾಯಿಸಿ ಅಂತ ಅಪ್ರೋಚ್ ಮಾಡ್ತಾರೆ. ಆದ್ರೆ KL ರಾಹುಲ್ ಅವರು ಯಾವುದೇ ರೀತಿ ಕ್ಯಾಪ್ಟನ್ ನ ಮಾಡಲ್ಲ ಅಂತ ಹೇಳಿರೋದ್ರಿಂದ ಅವರಿಗೆ ಇನ್ನೊಬ್ಬ ಪ್ಲೇಯರ್ ಅಂತ ಇದ್ದಿದ್ದಂದ್ರೆ ಅಕ್ಷರ್ ಪಟೇಲ್. ಅದಕ್ಕೋಸ್ಕರ ಇವ್ರನ್ನ ಅನೌನ್ಸ್ ಮಾಡಿದ್ದು. ಹಾಗೆ ಅಕ್ಷರ್ ಪಟೇಲ್ ಅವರು ರೀಸೆಂಟ್ ಆಗಿ ಕೊಡ್ತಿರೋಂತ ಪರ್ಫಾರ್ಮೆನ್ಸ್ ನ ಮೇಲೆ, ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಇವರು ಲಾಂಗ್ ಟರ್ಮ್ ಇಂದ ಆಡ್ಕೊ ಬರ್ತಿದ್ರೆ, ಹಾಗೆ T20 ಇವ್ರನ್ನ ವೈಸ್ ಕ್ಯಾಪ್ಟನ್ ಮಾಡಿರೋದ್ರಿಂದ ಇವ್ರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಪ್ಟನ್ ಆಗಿ ಮಾಡಿದ್ರೆ ಒಂದು ತಕ್ಕ ಮಟ್ಟಿಗೆ ಟೀಮ್ ನ ಬಿಲ್ಡ್ ಮಾಡುವಂತ ಸಾಧ್ಯತೆಗಳಿದೆ ಅಂತ ಇವ್ರನ್ನ ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಒಂದು ಒಳ್ಳೆ ವಿಷಯ. ಹಾಗೆ ಅಕ್ಷರ್ ಪಟೇಲ್ ಅವರು ಯಾವ ರೀತಿ ಈ ಟೀಮ್ ನ ಬಿಲ್ಡ್ ಮಾಡ್ತಾರಂತ ನೋಡೋಣ ಈ ವರ್ಷ IPL ಅಲ್ಲಿ. ಹಾಗೆ ಈ ವರ್ಷ IPL ಅಲ್ಲಿ ಕ್ಯಾಪ್ಟನ್ ಗಳನ್ನ ನೋಡ್ತಾ ಬಂದ್ರೆ ಯಾವುದೇ ರೀತಿ ಓವರ್ಸೀಸ್ ಪ್ಲೇಯರ್ ಗಳು ಕಾಣಿಸ್ತಾನೆ ಇಲ್ಲ. ಸನ್ ರೈಸರ್ಸ್ ಹೈದರಾಬಾದ್ ಅಲ್ಲಿ ಪ್ಯಾಟ್ ಕಮಿನ್ಸ್ ಅವ್ರ ಒಬ್ಬರೇ ಓವರ್ಸೀಸ್ ಪ್ಲೇಯರ್ ಕ್ಯಾಪ್ಟನ್. ಇನ್ನು ಎಲ್ಲ ಫ್ರಾಂಚೈಸಿಗಳಲ್ಲೂ ಇರೋದು ನಮ್ಮ ಇಂಡಿಯನ್ ಕ್ಯಾಪ್ಟನ್. ಇದು ಒಂದು ಒಳ್ಳೆ ವಿಷಯ. ಹಾಗೆ ನಾವು ಓ ಸೀಸನ್ ನೋಡ್ತಾ ಬಂದ್ರೆ IPL ಅಲ್ಲಿ ಒಂದು ಮೇಜರ್ ಆಗಿ 4ರಿಂದ 3 ಟೀಮ್ ಅಲ್ಲಿ ಪಕ್ಕಾ ಓವರ್ಸೀಸ್ ಕ್ಯಾಪ್ಟನ್ ಇರ್ತಿದ್ರು. ಆದ್ರೆ ಈ ವರ್ಷ ಯಾವುದೇ ರೀತಿ ಓವರ್ಸೀಸ್ ಕ್ಯಾಪ್ಟನ್ ಗಳಿಲ್ಲ, ಎಲ್ಲ ಇಂಡಿಯನ್ ಕ್ಯಾಪ್ಟನ್ ಗಳೇ. ಹಾಗೆ ಸನ್ ರೈಸರ್ಸ್ ಹೈದರಾಬಾದ್ ಅಲ್ಲಿ ಮಾತ್ರ ಓವರ್ಸೀಸ್ ಕ್ಯಾಪ್ಟನ್ ಇರೋದು. ಅದು ಸಹ ಚೇಂಜಸ್ ಆಗ್ಬೋದು, ಈ ವರ್ಷ ಅಂತೂ ಆಗಲ್ಲ. ನೆಕ್ಸ್ಟ್ ವರ್ಷ ಇಲ್ಲ ನೆಕ್ಸ್ಟ್ ವರ್ಷ ಅದು ಅವರ ಫ್ರಾಂಚೈಸಿಗೆ ಬಿಟ್ಟಿರೋದು. ನೋಡೋಣ ಏನಾಗುತ್ತೆ ಅಂತ. ಹಾಗೆ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ಹ್ಯಾರಿಸ್ ಬ್ರೂಕ್ ಅವರಿಂದ. ಹ್ಯಾರಿಸ್ ಬ್ರೂಕ್ ಅವರು ಲಾಸ್ಟ್ ಮೂಮೆಂಟ್ ಅಲ್ಲಿ IPL ಆಡಲ್ಲ ಅಂತ ಪರ್ಸನಲ್ ರೀಸನ್ ಕೊಟ್ಟು ವಿಡ್ರಾನ ತಗೊಂಡಿದ್ರು. ಹಾಗೆ BCCI ಈ ವರ್ಷದಿಂದ ಒಂದು ನ್ಯೂ ರೂಲ್ಸ್ ನ ಇಂಪ್ಲಿಮೆಂಟ್ ಮಾಡಿತ್ತು. ಯಾವುದೇ ಪ್ಲೇಯರ್ IPL ಸ್ಟಾರ್ಟ್ ಗಿಂತ ಮುಂಚೆ ಅವರೇ ವಿಡ್ರಾನ ತಗೊಂಡ್ರೆ 2 years ಬ್ಯಾನ್ ಆಗ್ತಾರೆ ಅಂತ. ಆದ್ರೆ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಅಂತ ನಾವು ವೇಟ್ ಮಾಡ್ತಾ ಇದ್ದೋ, ಅದಕ್ಕೆ ಮೊದಲನೇ ಬಲಿಕ ಬಕ್ರ ಆಗಿದ್ದು ಅಂದ್ರೆ ಹ್ಯಾರಿ ಬ್ರೂಕ್ ಅವ್ರ ಮೇಲೆ. ಹಾಗೆ BCCI ಅಫಿಷಿಯಲ್ ಆಗಿ ECB ಗೆ ನೋಟಿಸ್ ನ ಕಳಿಸಿದ್ದಾರೆ. ಹ್ಯಾರಿ ಬ್ರೂಕ್ ಅವರು 2 years ಬ್ಯಾನ್ ಫಾರ್ IPL ಅಂತ. ತುಂಬಾ ಅವರು ಮಿಸ್ ಮಾಡ್ಕೋತಾರೆ IPL ಇಂದ. ಹಾಗೆ IPL ಆಡೋದ್ರಿಂದ ತುಂಬಾ ಲಾಭಗಳಿದೆ, ಹಾಗೆ ಅದರಿಂದ ಅವರು ಮಿಸ್ ಔಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಇದೇ ಇಂಪ್ಲಿಮೆಂಟ್ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಗಳ ಮೇಲೂ ಸಹ ಆಗ್ಬೇಕಾಯ್ತು. ಆದ್ರೆ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಗಳು ಈ ವರ್ಷ IPL ಗೆ ಅವೈಲೇಬಲ್ ಇಡ್ತೀನಿ ಅಂತ ಹೇಳಿದ್ದಾರೆ. ಮಿಚೆಲ್ ಸ್ಟಾರ್ಕ್, ಹೆಜಲ್ವುಡ್ ಹಾಗೆ ಪ್ಯಾಟ್ ಕಮಿನ್ಸ್ ಅವರು. ಏನಾದ್ರು ಪ್ಯಾಟ್ ಕಮಿನ್ಸ್ ಅವರು ಇಂಜುರಿಯಿಂದ ರಿಕವರಿ ಆಗ್ದೇನೆ ನಾನು ಬರಲ್ಲ ಅಂತ ಹೇಳಿದ್ರೆ ಇವರು ಸಹ 2 years ಬ್ಯಾನ್ ಆಗ್ತಿದ್ರು. ಹಾಗೆ ಸನ್ ರೈಸರ್ಸ್ ಹೈದರಾಬಾದ್ ಗೆ ತುಂಬಾ ತಲೆನೋವಾಗ್ತಿತ್ತು ಕ್ಯಾಪ್ಟನ್ ನ ಯಾರು ಮಾಡ್ಬೇಕು ಅಂತ. ಆದ್ರೆ ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ಳೋಂತ ಯೋಚನೆ ಇಲ್ಲ. ಪ್ಯಾಟ್ ಕಮಿನ್ಸ್ ಅವರು ಈ ವರ್ಷ IPL ಗೆ ಅವೈಲೇಬಲ್ ಆಗ್ತಾ ಇದ್ರೆ. ಹಾಗೆ ನಮ್ಮ RCB ಸಹ ಹೆಜಲ್ವುಡ್ ಬಂದಿರೋ ಕಾರಣ ಬಾಲಿಂಗ್ ಲೈನ್ ಅಪ್ ಅಲ್ಲಿ ಒಂದು ಸ್ವಲ್ಪ ಸುಧಾರಣೆ ಕಾಣುತ್ತೆ. ಹಾಗೆ ನಮ್ಮ RCB ಅವರು 2 ದಿನದಿಂದ ಪ್ರಾಕ್ಟೀಸ್ ಸೆಷನ್ ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಸುಮಾರು ಪ್ಲೇಯರ್ ಗಳು ಇವಾಗ ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ನಮ್ಮ ಕಿಂಗ್ ಕೊಹ್ಲಿ ಅವರು ಇನ್ನ RCB ಗೆ ಜಾಯ್ನ್ ಆಗಿಲ್ಲ. ಯಾವತ್ತು ಜಾಯ್ನ್ ಆಗ್ತಾರೆ ಅಂತ ಗೊತ್ತಿಲ್ಲ. ಇವತ್ತು ಜಾಯ್ನ್ ಆಗ್ತಾರೆ ಅಂತ ಬರ್ತಾ ಇದೆ ರಿಪೋರ್ಟ್. ಆದ್ರೆ ಜಾಯ್ನ್ ಆಗ್ತಾರೆ ಇಲ್ವ ಅಂತ ಗೊತ್ತಿಲ್ಲ. ಆದ್ರೆ ಪಕ್ಕ ಅವರು ಅನ್ಬಾಕ್ಸಿಂಗ್ ಇವೆಂಟ್ ಅಲ್ಲಿ ಕಾಣಿಸ್ತಾರೆ. ಇನ್ನು 2 ದಿವಸ ಇದೆ ಅನ್ಬಾಕ್ಸಿಂಗ್ ಇವೆಂಟ್ ಗೆ. ಅಷ್ಟು ದಿನದೊಳಗೆ, ನಾಳೆ ಇಲ್ಲಾಂದ್ರೆ ಅದು ನಾಳೆದೊಳಗೆ ಪಕ್ಕ RCB ಗೆ ಜಾಯಿನ್ ಆಗೇ ಆಗ್ತಾರೆ ವಿರಾಟ್ ಕೊಹ್ಲಿ ಅವರು. ನೋಡೋಣ. ಅದ್ರಲ್ಲದೆ ನ್ಯೂ ಲುಕ್ ಅಲ್ಲಿ ಇರೋದು ನಮ್ಮ ವಿರಾಟ್ ಕೊಹ್ಲಿ ಅವರು. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.